ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾವು ಇವತ್ತು ಹೊಸ ವರ್ಷದ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಈಗ ಮಾಡ್ತಾ ಇದ್ದೀವಿ ವಿಡಿಯೋ. ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾವು ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿಗೆ ಬಂದು ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು. ಒಂದು 15 ವರ್ಷದ ಮೇಲಾಗಿತ್ತು. ನಮ್ಮ ಹುಡುಗರು ಚಿಕ್ಕ ಹುಡುಗರಲ್ಲಿ ಬಂದಿದ್ದು ಇಲ್ಲಿಗೆ ಅಮ್ಮನವ್ರ ದೇವಸ್ಥಾನಕ್ಕೆ. ಅದು ಇವಾಗ ಅಮ್ಮನವ್ರು ಕರೆಸ್ಕೊಂಡಿದ್ದಾರೆ, ನಮ್ಮನ್ನು ಇಷ್ಟು ವರ್ಷ ಆದಮೇಲೆ ಕರೆಸ್ಕೊಂಡಿದ್ದಾರೆ. ಹಂಗಾಗಿ ಆರತಿ ಎಲ್ಲ ಮಾಡಿಕೊಂಡು ನಾವು ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವರು, ನಮ್ಮ ಹುಡುಗ ಚಿಕ್ಕವನು 3-4 ಜನ ಹೋಗಿದ್ವಿ ದೇವಸ್ಥಾನಕ್ಕೆ. ಅಲ್ಲಿಗೆ ಹೋದರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ. ಇದಿರೋದು ಹಳ್ಳಿಕೆರೆ ಅಮ್ಮ ಅಂತ ಇದ್ರ ಹೆಸರು. ಅಲ್ಲಿಗೆ ಹೋಗಿ ಆರತಿ ಎಲ್ಲ ರೆಡಿ ಮಾಡ್ಕೊಂಡು ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಜಾಸ್ತಿ ಅಷ್ಟು ಹೂವಿಂದ ಅಲಂಕಾರ ಮಾಡ್ಕೊಂಡು ಹೋಗಿರಲಿಲ್ಲ. ಹಂಗಾಗಿ ಅವರೇ ಅಲ್ಲಿ ರೆಡಿ ಮಾಡೋಕ್ಕೆ ಕೊಟ್ಟರು. ಅದು ಸ್ವಲ್ಪ ಅಲಂಕಾರ ಅಲ್ಲೇ ಮಾಡಿಕೊಟ್ಟು ಅವ್ರು ಪೂಜೆ ಮಂಗಳಾರತಿ ಮಾಡಿದ್ರು. ಪೂಜೆ ಮುಗಿಸ್ಕೊಂಡು ಆರತಿ ಎಲ್ಲ ಬೆಳಗಿ ಮತ್ತು ನಾವು ಎಲ್ಲರೂ ಆರತಿ ಬೆಳಗಿ ನೋಡಿ, ಅವ್ರು ನಮ್ಮ ಬೆಳಗ್ತಾ ಇದ್ದಾರಲ್ಲ, ಅವ್ರು ನಮ್ಮ ಅತ್ತೆ. ಇಲ್ಲಿ ನಿಂತಿರೋರು ನಮ್ಮ ಮನೆಯವರು. ನಮ್ಮ ಹುಡುಗ ವೀಡಿಯೋ ಮಾಡ್ತಾ ಇದ್ದಾನೆ, ಹಂಗಾಗಿ ವೀಡಿಯೋಗೆ ಬಂದಿರಲಿಲ್ಲ ಅವನು. ಇನ್ನೊಂದ್ಸತಿ ಯಾವಾಗಾದರೂ ಅವ್ನು ತೋರಿಸ್ತೀವಿ. ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ, ಹಂಗಾಗಿ ಅವನೇ ಮಾಡಿದ್ದಾನೆ, ವೀಡಿಯೋಗೆ ಬಂದಿಲ್ಲ ಅವನು. ಈಗ ಆರತಿ ಎಲ್ಲ ಬೆಳಗ್ಗೆ ಆದಮೇಲೆ ಅಮ್ಮನವ್ರದ್ದು ಒಂದು ಸ್ವಲ್ಪ ಅಪ್ಪಣೆ ಕೇಳೋದಿತ್ತು. ಒಂದು ಸ್ವಲ್ಪ ಕೇಳ್ಕೊಂಡು ಮನೆದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಮನೆ ಫೌಂಡೇಶನ್ ಮಾಡಿದ್ದೀವಿ ಅಂದ್ರೆ ಅವ್ರದ್ದು ಪ್ರಾಬ್ಲಮ್ಮಿಂದ ಅವರು ಅದೇನೋ ಹೇಳ್ತಾರಲ್ವ, ಪೂಜಾರ ಕೊಟ್ಟರು, ಅದು ದೇವ್ರು ಕೊಟ್ಟರು ಪೂಜಾರ ಕೊಡಲ್ಲ ಅಂತ. ಹಂಗಾಗಿ ಒಂದು ಸ್ವಲ್ಪ ಮನೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಅಮ್ಮನವ್ರ ಹತ್ರ ಅಪ್ಪಣೆ ಕೇಳ್ಕೊಂಡು ಮತ್ತು ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ ಊಟ ಮಾಡಿವು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.